ಕುಂಭರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ವ್ಯಯಕ್ಕೆ ಬರ್ತಾ ಇದ್ದಾನೆ ಯಾರು? ರವಿ ಬಂದಿದ್ದಾನೆ. ಇಂಥ ರವಿ ಏನನ್ನು ಮಾಡ್ತಾನೆ? ನೇತ್ರ ರೋಗವನ್ನು ತಂದುಕೊಡ್ತಾನೆ, ಕಣ್ಣಿನ ಬಾಧೆಯನ್ನು ತಂದುಕೊಡ್ತಾನೆ. ಎರಡನೇದಾಗಿ ಈ ವಿಧನ ಅಂತ ಹಣವನ್ನು ಕಳ್ಕೊಳ್ತೀರ. ವ್ಯವಹಾರ ಚಟುವಟಿಕೆಗಳಿಂದಾಗಿ ಹಣ ಕಳೆದು ಹೋಗೋದು, ದೂರ ಆಗ್ತಕ್ಕಂಥದ್ದು ಅಂಥ ಸಾಧ್ಯತೆ ಇದೆ. ದಾಂಪತ್ಯದಲ್ಲಿ ಮುಖ್ಯವಾಗಿ, ಯಾಕೆಂದರೆ ಸಪ್ತಮಾಧಿಪತಿ ರವಿ ಇವನು ವ್ಯಯಕ್ಕೆ ಬಂದಾಗ ಅವರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ತಕ್ಕಂಥದ್ದು, ಯಾವುದೊಂದಕ್ಕೂ ಮಾತಿಲ್ಲ, ಕತೆ ಇಲ್ಲ. ಈ ರೀತಿಯ ಒಂದು ಸಂದರ್ಭ ಎದುರಾಗ್ಬಿಡುತ್ತೆ. ವ್ಯವಹಾರಗಳಿಂದಾಗಿ ಕುಟುಂಬದಲ್ಲೂ ತೊಡಕುಗಳು ಉಂಟಾಗೋ ಸಾಧ್ಯತೆ ಇದೆ. ಆತ್ಮೀಯರು ತುಂಬ ಹಚ್ಚಿಕೊಂಡವರು ಸ್ವಲ್ಪ ದೂರ ಆಗಿಬಿಡ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ರವಿ ನಿಮ್ಮ ಪಾಲಿಗೂ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಮಾಡ್ತಾನೆ ಮತ್ತು ಪಾದಗಳ ತೊಂದರೆಯನ್ನು ಉಂಟು ಮಾಡ್ತಾನೆ. ಈ ಮೂಳೆಯ ಸಂಬಂಧಿ ತೊಂದರೆಗಳನ್ನು ಉಂಟು ಮಾಡೋ ಸಾಧ್ಯತೆ ಇರ್ತದೆ. ಅವನು ಅಸ್ಥಿ ಸ್ನಾಯುವಸ್ತ್ಯಸೃಕ್ತ್ವಗಥ ಶುಕ್ಲ ಬಸಾಸ ಮಜ್ಜ ಅಂತ ಹೀಗೆ ಹೋಗುತ್ತೆ. ಒಂದೊಂದು ಗ್ರಹಕ್ಕೆ ಒಂದೊಂದು ಧಾತುಗಳನ್ನು ಸೇರಿಸಿದ್ದಾರೆ. ಮನುಷ್ಯನಿಗಿರ್ತದೆ ಸಪ್ತ ಧಾತುಗಳಿದ್ದಾವಲ್ಲ, ಅದರಲ್ಲಿ ಸ್ನಾಯು ಅಸ್ಥಿ. ಸ್ನಾಯುಗೆ ಶನೈಶ್ಚರಾಧಿಪತಿ, ಅಸ್ಥಿಗೆ ಸೂರ್ಯಾಧಿಪತಿ. ಹೀಗಾಗಿ ಮೂಳೆ ಸಂಬಂಧಿ ರೋಗಗಳು ಉಂಟಾಗ್ತಕ್ಕಂಥದ್ದು, ಮೂಳೆ ಸವಕಲಾಗ್ತಕ್ಕಂಥದ್ದು, ಪದೇ ಪದೇ ನಾವು ಮೂಳೆ ಡಾಕ್ಟ್ರನ್ನ ಭೇಟಿ ಮಾಡಬೇಕು ಅಂಥದ್ದೊಂದು ಸಂದರ್ಭ ಎದುರಾಗುತ್ತೆ. ಹೀಗಾಗಿ ಅವುಗಳ ಬಗ್ಗೆ ಸ್ವಲ್ಪ ಎಚ್ಚರ, ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ತೆಗೆದುಕೊಳ್ಳಿ. ಮುಖ್ಯವಾಗಿ ಲಾಸ್, ಮೇಜರ್ ಲಾಸ್ ಅಂತೀವಲ್ಲ, ಅಂಥವುಗಳಲ್ಲಿ ಯಾವುದೋ ಹಣ ತೊಡಗಿಸ್ಬಿಟ್ಟು ಅಥವಾ ಇನ್ಯಾರೋ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಇನ್ನೇನೋ ಮಾಡಿ ಈ ರೀತಿಯ ಒಂದು ಹಣ ಹೊಂದಿಸಿ ಕಷ್ಟಪಟ್ಟು ಸಾಲ ತಗೊಂಡು ಈ ಥರದ್ದೆಲ್ಲ ತೊಡಕುಗಳು ಆಗೋ ಸಾಧ್ಯತೆ ಅಧಿಕವಾಗಿದೆ. ಈ ಕಾರಣದಿಂದ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಉಳಿದ ಹಾಗೆ ಶನೈಶ್ಚರನ ಬಲ ಇದ್ದೇ ಇದೆ. ಹೀಗಾಗಿ ನಿಮಗೆ ತಾಕತ್ತಿಲ್ಲ ಅಂತಲ್ಲ, ತಾಕತ್ತಿದೆ. ಆದರೆ ತೊಡಕಿಗೆ ಸಿಕ್ಕಾಕ್ಕೊಂಡು ಅಲ್ಲಿ ವ್ಯಥೆ ಪಡುವ ಲಕ್ಷಣ ಕೂಡ ಇದೆ. ಎರಡನ್ನೂ ನೀವು ಮ್ಯಾನೇಜ್ ಮಾಡಬೇಕು, ಗಮನದಲ್ಲಿಟ್ಕೊಳ್ಬೇಕು. ಆಗ ಏನಾಗುತ್ತೆ, ಓಹೋ ಎಂಥದ್ದೊಂದು ಇದೆ, ಎಚ್ಚರಿಕೆ ಇರಬೇಕು ಅಂತ. ನೀವು ಜಸ್ಟ್ ಇದು ಒಂದು ಮುನ್ನೋಟದ ರೀತಿಯಲ್ಲಿ ಇರ್ತದೆ ಇದು. ಹೀಗಾಗಿ ನೀವು ಗಮನ ಹರಿಸಬೇಕು ಈ ವಿಚಾರಗಳಲ್ಲಿ. ವೃತ್ತಿಯಲ್ಲೆಲ್ಲ ಅನುಕೂಲ ಆಗುತ್ತೆ, ಯಾಕೆಂದರೆ ಕುಜನ ಸಂಚಾರ ತುಂಬ ಚೆನ್ನಾಗಿದೆ. ಹೀಗಾಗಿ ಪರಿಶ್ರಮ ಹೆಚ್ಚಾಗುತ್ತೆ. ವೃತ್ತಿಯಲ್ಲೂ ಕೂಡ ಪರಿಶ್ರಮ, ಅತಿಯಾದ ಒತ್ತಡಕ್ಕೆ ಸಿಕ್ಕಾಕೊಳ್ತೀರಾ. ವರ್ಕ್ ಪ್ರೆಷರ್ ವಿಪರೀತವಾಗಿ ಆರೋಗ್ಯ ಹಾಳಾಗೋದು, ಕಣ್ಣು ಹಾಳಾಗೋದು, ಇದೆಲ್ಲ ಸಾಧ್ಯತೆ ಇದೆ. ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು. ನೀವು ಕೂಡ ಹೆಚ್ಚು ಎಲೆಕ್ಟ್ರಾನಿಕ್ಸ್ ಗೂಡ್ಸನ್ನು ನೋಡಬೇಡಿ, ಆದಷ್ಟು ಮೊಬೈಲ್ ಕಡಿಮೆ ಮಾಡಿ. ಸದ್ಯದ ಮಟ್ಟಿಗೆ ಎಲ್ಲ ರಾಶಿಯವರು ಗಮನಿಸಬೇಕಾದ್ದೇನಪ್ಪ ಅಂದರೆ, ಆದಷ್ಟು ಮೊಬೈಲ್ಗಳನ್ನು ಈ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ಳೋದನ್ನು ಕಡಿಮೆ ಮಾಡಬೇಕು. ಸ್ವಲ್ಪ ದೇಹ ಚಟುವಟಿಕೆಯಿಂದ ಇರಬೇಕು. ರವಿ ಪ್ರಧಾನವಾಗಿ ಅವನಂಥ ಆತ್ಮಕಾರಕ. ಅವನು ಡಲ್ಲಾಗಿಬಿಟ್ರೆ ಶರೀರವೇ ಡಲ್ಲಾಗಿಬಿಡುತ್ತೆ. ಹೀಗಾಗಿ ದೇಹ ಚಟುವಟಿಕೆಯಿಂದ ಕೂಡಿರಬೇಕು. ಹೀಗಾಗಿ ಸ್ವಲ್ಪ ಓಡಾಡಿ, ಚೆನ್ನಾಗಿ ವ್ಯಾಯಾಮ ಮಾಡಿ. ಇವುಗಳನ್ನೆಲ್ಲ ಮಾಡೋದ್ರಿಂದ ನಿಮ್ಮ ದೇಹ ಚೆನ್ನಾಗಿರ್ತದೆ, ಕಸರತ್ತಿಂದ ಕೂಡಿರುತ್ತೆ. ಮುಖ್ಯವಾಗಿ ನೀವು ಆದಿತ್ಯ ಹೃದಯವನ್ನು ಕೇಳಿಸ್ಕೊಂಡ್ರೆ, ಆದಿತ್ಯ ಹೃದಯ ಹೇಳಿಕೊಳ್ಳೋದು ತುಂಬ ಒಳ್ಳೆಯದು. ಅದು ಹೆಚ್ಚಿನ ಬಲ ತಂದುಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.